ನಾಳೆ ಅಯೋಧ್ಯೆಯಲ್ಲಿ ದೊಡ್ಡದಾದಂತಹ ಹಬ್ಬ ಶುರುವಾಗ್ತಾ ಇದೆ. ಇದು ಅಭಿವೃದ್ಧಿಯ ಹಬ್ಬ, ಉದ್ಘಾಟನೆಯ ಹಬ್ಬ, ಶಿಲಾನ್ಯಾಸದ ಹಬ್ಬ. ಅಯೋಧ್ಯೆಯ ಹಬ್ಬದ ಸಂಭ್ರಮ ನಾಳೆ ಕರ್ನಾಟಕದಲ್ಲೂ ಕೂಡ ನಡೆಯಲಿದೆ. ಇನ್ನೊಂದು ಕಡೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಲಿರುವ ರಾಮನ ವಿಗ್ರಹವೂ ಕೂಡ ಅಂತಿಮ ಆಗಿದೆ. ಮತ್ತೊಂದು ಕಡೆ ಸೋನಿಯಾ ಗಾಂಧಿಯವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಅಯೋಧ್ಯೆಗೆ ಬನ್ನಿ, ಜನವರಿ 22ರಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಬನ್ನಿ ಅನ್ನುವಂತಹ ಆಹ್ವಾನ ಹೋಗಿದೆ. ಆದರೆ ಹೋಗಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಇದೆಲ್ಲದರ ಬಗೆಗಿನ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮನ ಮಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಅಯೋಧ್ಯೆಯಲ್ಲಿ ರಾಮನ ಹಬ್ಬ ಶುರುವಾಗಿದೆ. ಜನವರಿ 22ಕ್ಕೆ ಮೂಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲಾ ಸಿದ್ಧತೆಗಳಾಗ್ತಿದೆ. ನಾಳೆ ಅಯೋಧ್ಯೆಯಲ್ಲಿ ನವೀಕರಣಗೊಂಡಿರುವ ನೂತನ ಅಯೋಧ್ಯಾಧಾಮ ರೈಲು ನಿಲ್ದಾಣ ಮತ್ತು ಅಯೋಧ್ಯೆ ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಲಿದೆ. ನಾಳೆ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಬಂದು ರೈಲು ನಿಲ್ದಾಣ ಮತ್ತು ಏರ್ಪೋರ್ಟ್ ಉದ್ಘಾಟನೆ ಮಾಡುತ್ತಿದ್ದಾರೆ. ಪ್ರಧಾನಿ ಮೋದಿ ಅಯೋಧ್ಯೆಗೆ ಬರ್ತಿರೋದ್ರಿಂದ ರೈಲು ನಿಲ್ದಾಣದ ಕಾರ್ಯಕ್ರಮಗಳನ್ನ ಯೋಗಿ ಪರಿಶೀಲಿಸಿದ್ರು. ಆಮೇಲೆ ಹನುಮಗಿರಿಗೆ ತೆರಳಿ ಅಲ್ಲಿ ರಾಮಭಂಟನಿಗೆ ಪೂಜೆ ಸಲ್ಲಿಸಿದ್ರು. ಏರ್ಪೋರ್ಟ್ಗೆ ಭೇಟಿ ಕೊಟ್ಟ ಯೋಗಿ ಆದಿತ್ಯನಾಥ್ ಭದ್ರತೆ ಬಗ್ಗೆ ಕಟ್ಟೆಚ್ಚರ ವಹಿಸಲು ಸೂಚನೆ ಕೊಟ್ಟರು. ಆಮೇಲೆ ಏರ್ಪೋರ್ಟ್ ಪಕ್ಕದಲ್ಲೇ ರೆಡಿಯಾಗಿರುವ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮದ ಸಭಾಂಗಣವನ್ನೆಲ್ಲ ಸುತ್ತು ಹಾಕಿದ್ರು. ಕೊನೆಗೆ ಶ್ರೀರಾಮ ಮೂರ್ತಿಗೆ ಪೂಜೆ ಸಲ್ಲಿಸಿದ್ರು. ಅಯೋಧ್ಯೆಯಲ್ಲಿ ನಮೋ ಕಾರ್ಯಕ್ರಮಗಳಿವೆ. ಬೆಳಿಗ್ಗೆ 10:45ಕ್ಕೆ ದೆಹಲಿಯಿಂದ ಅಯೋಧ್ಯೆ ಏರ್ಪೋರ್ಟ್ಗೆ ಬರಲಿರೋ ಪ್ರಧಾನಿ ಮೋದಿ ಸಂಜೆ 4 ಗಂಟೆವರೆಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ನಮೋ ಅಯೋಧ್ಯೆ 1 ರೈಲು ನಿಲ್ದಾಣ ಉದ್ಘಾಟನೆ. ಬೆಳಿಗ್ಗೆ 11:15ಕ್ಕೆ ಅಯೋಧ್ಯಾಧಾಮ್ ರೈಲು ನಿಲ್ದಾಣವನ್ನ ಮೋದಿ ಲೋಕಾರ್ಪಣೆ ಮಾಡ್ತಾರೆ. 240 ಕೋಟಿ ವೆಚ್ಚದಲ್ಲಿ ಮರು ಅಭಿವೃದ್ಧಿ ಆಗಿರುವ ಈ ರೈಲು ನಿಲ್ದಾಣ 3 ಅಂತಸ್ತಿನ ಕಟ್ಟಡವಾಗಿದೆ. ಇದರಲ್ಲಿ ಲಿಫ್ಟ್ ಇದೆ, ಎಸ್ಕಲೇಟರ್ಗಳಿವೆ, ಪೂಜಾ ಅಂಗಡಿಗಳು, ಲಗೇಜ್ ರೂಮ್, ಮಕ್ಕಳ ಆರೈಕೆ ಕೊಠಡಿಗಳಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಐಜಿಬಿಸಿ ಪ್ರಮಾಣೀಕೃತ ಹಸಿರು ನಿಲ್ದಾಣ ಕಟ್ಟಡ ಇದಾಗಿದೆ. ಕಾರ್ಯಕ್ರಮ 2 8 ವಿಶೇಷ ರೈಲುಗಳಿಗೆ ಚಾಲನೆ. ನಾಳೆ ಮೋದಿ 8 ರೈಲುಗಳಿಗೆ ಚಾಲನೆ ಕೊಡ್ತಿದ್ದಾರೆ. 1 ಅಯೋಧ್ಯೆ ಆನಂದ್ ವಿಹಾರ್ ಮಾರ್ಗದ ಅಮೃತ್ ಭಾರತ್ ರೈಲು. 2 ಕರ್ನಾಟಕದ ನಮ್ಮ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಮತ್ತು ಮಾಲ್ಡಾ ಮಾರ್ಗದ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ಸಿಗ್ತಿದೆ. ಇನ್ನು 3 ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾ ನವದೆಹಲಿ ವಂದೇ ಭಾರತ್ ಎಕ್ಸ್ಪ್ರೆಸ್. 4 ಅಮೃತ್ಸರ ದೆಹಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆ ಕೊಡ್ತಾರೆ. ಅಷ್ಟೇ ಅಲ್ಲ, ಕೊಯಮತ್ತೂರು ಬೆಂಗಳೂರು ಕಂಟೋನ್ಮೆಂಟ್ ಮಾರ್ಗದ ವಂದೇ ಭಾರತ್ ಎಕ್ಸ್ಪ್ರೆಸ್ ಹಾಗೂ ನಮ್ಮ ರಾಜ್ಯದ ಮಂಗಳೂರು ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೂ ಹಸಿರು ನಿಶಾನೆ ಸಿಗ್ತಿದೆ. ಉಳಿದಂತೆ ಜಲ್ನಾ, ಮುಂಬೈ ಹಾಗೂ ಅಯೋಧ್ಯೆ ಆನಂದ್ ವಿಹಾರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಾರ್ಗಕ್ಕೂ ಚಾಲನೆ ಕೊಡ್ತಾರೆ ಮೋದಿ. ಕಾರ್ಯಕ್ರಮ 3 ಮಧ್ಯಾಹ್ನ 12:15ಕ್ಕೆ ಅಯೋಧ್ಯೆ ನವೀಕೃತ ಏರ್ಪೋರ್ಟ್ ಉದ್ಘಾಟಿಸುತ್ತಾರೆ ಮೋದಿ. 1450 ಕೋಟಿ ರೂಪಾಯಿ ವೆಚ್ಚದ 6500 ಚದರ ಮೀಟರ್ ವಿಸ್ತೀರ್ಣದ ಏರ್ಪೋರ್ಟ್ ಇದಾಗಿದ್ದು ಪ್ರತಿ ವರ್ಷ ಸುಮಾರು 10 ಲಕ್ಷ ಪ್ರಯಾಣಿಕರು ಓಡಾಡುವ ಸಾಮರ್ಥ್ಯವಿದೆ. ರಾಮ ಮಂದಿರ ವಾಸ್ತುಶಿಲ್ಪ, ಶ್ರೀರಾಮ ಜೀವನದ ವರ್ಣಚಿತ್ರಗಳಿವೆ. ಮಳೆ ನೀರು ಕೊಯ್ಲು, ಕಾರಂಜಿ, ಸೋಲಾರ್, ಕಸ ವಿಂಗಡಣೆ, ಸಂಪೂರ್ಣ ಹಸಿರು ವಾತಾವರಣದ 5 ಸ್ಟಾರ್ ಏರ್ಪೋರ್ಟ್ ಇದಾಗಿದೆ. ಕಾರ್ಯಕ್ರಮ 4 ಉದ್ಘಾಟನೆ, ಶಿಲಾನ್ಯಾಸ. ಒಟ್ಟು 15,700 ಕೋಟಿ ರೂಪಾಯಿ ಯೋಜನೆಗಳ ಉದ್ಘಾಟನೆ, ಅಡಿಗಲ್ಲು ಕಾರ್ಯಕ್ರಮಗಳಿವೆ. ಇದರಲ್ಲಿ ಅಯೋಧ್ಯೆಯಲ್ಲೇ 11,100 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿವೆ. ನೂತನವಾಗಿ ನಿರ್ಮಾಣ ಮಾಡಿರುವ ಹೈಟೆಕ್ ರಾಮಪಥ, ಭಕ್ತಿಪಥ, ಧರ್ಮಪಥ ರಸ್ತೆಗಳನ್ನು ಲೋಕಾರ್ಪಣೆ ಮಾಡುತ್ತಾರೆ. 2,180 ಕೋಟಿ ರೂಪಾಯಿ ವೆಚ್ಚದ ಹಸಿರು ನಗರ ಟೌನ್ಶಿಪ್ಗೆ ಶಿಲಾನ್ಯಾಸ ನೆರವೇರಿಸುತ್ತಾರೆ. 4,600 ಕೋಟಿ ರೂಪಾಯಿಗಳ ರಸ್ತೆ, ಕಟ್ಟಡ, ಸರ್ಕಾರಿ ಕಚೇರಿಗಳನ್ನು ಲೋಕಾರ್ಪಣೆ ಮಾಡುತ್ತಾರೆ. 300 ಕೋಟಿ ರೂಪಾಯಿ ವೆಚ್ಚದ ವಶಿಷ್ಠ ಕುಂಜ್ ವಸತಿ ಯೋಜನೆಗೆ ಅಡಿಗಲ್ಲಿಡ್ತಾರೆ. ಎಲ್ಲ ಮುಗಿಸಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮೋದಿ ಭಾಷಣ ಮಾಡುತ್ತಾರೆ. ಇನ್ನು ರಾಮ್ಲಲ್ಲಾ ಮೂರ್ತಿಗೆ ಹನುಮಗಿರಿಯಲ್ಲಿರುವ ರಾಮನ ಬಂಟ ಹನುಮನಿಗೂ ಮೋದಿ ಪೂಜೆ ಸಲ್ಲಿಸಲಿದ್ದಾರೆ. ಮೋದಿ ಬರ್ತಾರಂತಾನೆ ಎಲ್ಲಾ ಕಡೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಲಾಗ್ತಿದೆ. ಶಿಲಾನ್ಯಾಸ ಕಟ್ಟಡಗಳಿಗೆ ಭರ್ಜರಿಯಾಗಿ ಹೂವಿನ ಅಲಂಕಾರವೂ ನಡೆಯುತ್ತಿದೆ. ಎಲ್ಲಾ ಕಡೆ ಬಿಗಿ ಭದ್ರತೆ ಹಾಕಲಾಗಿದ್ದು ಎಸ್ಪಿಜಿ ಭದ್ರತಾ ಪಡೆಗಳು ಖುದ್ದು ಪರಿಶೀಲನೆ ಮಾಡುತ್ತಿವೆ. ಏರ್ಪೋರ್ಟ್ ಸೇರಿದಂತೆ ಮೋದಿ ಓಡಾಡುವ ಮಾರ್ಗಗಳಲ್ಲಿ ಭದ್ರತಾ ರಿಹರ್ಸಲ್ ಕೂಡ ನಡೆಸಲಾಗುತ್ತಿದೆ. ಅಷ್ಟೇ ಅಲ್ಲ, ಹೈಟೆಕ್ ಡ್ರೋನ್ಗಳ ಮೂಲಕವೂ ಹದ್ದಿನ ಕಣ್ಣಿಟ್ಟಿರುವ ಪೊಲೀಸರು ವೇದಿಕೆ ಸುತ್ತಲೂ ಪರಿಶೀಲನೆ ನಡೆಸಿದ್ರು. अयोध्या का विमानतल का लोकार्पण प्रधानमंत्री नरेंद्र मोदी जी के कर कमलों के द्वारा कल होने जा रहा है। ये केवल अयोध्या के लिए एक महत्वपूर्ण तिथि नहीं है, केवल उत्तर प्रदेश के लिए महत्वपूर्ण
तिथि नहीं है। केवल संपूर्ण भारतवर्ष के लिए महत्वपूर्ण तिथि नहीं है, लेकिन ये अतिशयोक्ति नहीं होगी अगर मैं कहूं कि संपूर्ण विश्व के लिए एक महत्वपूर्ण तिथि है। माननीय प्रधानमंत्री जी के अयोध्या आगमन पर सुरक्षा के सभी मानकों के अनुसार पुलिस द्वारा तैयारियां की गई हैं और जो है आज संपूर्ण कार्यक्रम की रिहर्सल की जा रही है। एसपीजी के अधिकारीगण भी इस दौरान मौजूद रहेंगे। ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಗೆ ಯಾವ ವಿಗ್ರಹ ಸೂಕ್ತ? ಮತದಾನದ ಮೂಲಕ ಟ್ರಸ್ಟ್ ಸದಸ್ಯರಿಂದ ವಿಗ್ರಹ ಆಯ್ಕೆ. ಜನವರಿ 22ಕ್ಕೆ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ನಡೆಸಿ ಪ್ರಾಣ ಪ್ರತಿಷ್ಠೆ ನಡೆಸೋ ಕಾರ್ಯಕ್ರಮ ಜರುಗಲಿದೆ. ಆದ್ರೆ ಯಾವ ವಿಗ್ರಹ ಸುಂದರವಾಗಿರುತ್ತೆ, ಯಾವ ಕೆತ್ತನೆಯ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಇವತ್ತು ಫೈನಲ್ ಮಾಡಲಾಯಿತು. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಮುಖರು ಇವತ್ತು ರಾಮ್ ಸೇವಕ್ ಪುರಂನಲ್ಲಿ ಕೆತ್ತನೆ ಮಾಡಿರುವ ಮೂಲರಾಮನ ಮೂರ್ತಿಗಳನ್ನು ಪರಿಶೀಲಿಸಿದ್ರು. ಬಿಗಿ ಭದ್ರತೆಯಲ್ಲಿ ಬಂದ ಸನ್ಯಾಸಿಗಳು ಟ್ರಸ್ಟ್ನ ಸದಸ್ಯರು ಮೂಲರಾಮ ವಿಗ್ರಹವನ್ನ ಮತದಾನದ ಮೂಲಕ ಆಯ್ಕೆ ಮಾಡಿದ್ದಾರೆ. ಆದ್ರೆ ಯಾವ ಮೂರ್ತಿ ಅನ್ನೋದು ಮಾತ್ರ ಗೌಪ್ಯವಾಗಿಟ್ಟಿದ್ದಾರೆ. ಮೂಲಗಳ ಪ್ರಕಾರ 5 ವರ್ಷ ಬಾಲ್ಯದ ಶ್ರೀರಾಮನ ಮೂರ್ತಿಯ ಆಯ್ಕೆ ಮಾಡಲಾಗಿದೆ. ಮಗುವಿನಂತೆ ಕಾಣುವ ಮೂಲರಾಮ ವಿಗ್ರಹ ಇದಾಗಿರಲಿದೆ. ಒಟ್ಟು 51 ಇಂಚು ಎತ್ತರದ ರಾಮಮೂರ್ತಿಯನ್ನ ಅಂತಿಮ ಮಾಡಲಾಗಿದೆ. ಜನವರಿ 16ರಿಂದ ಪೂಜೆ ಪುನಸ್ಕಾರ, ಶುಚಿತ್ವ ಕಾರ್ಯಕ್ರಮಗಳು ಶುರುವಾಗಲಿದೆ. ಜನವರಿ 22ಕ್ಕೆ ಮೂಲರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದ್ದು, ಧಾರ್ಮಿಕ ಸ್ನಾನ, ಪೂಜೆ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅದು ಮಂಗಳಕರವಾದ ಮೃಗಶಿರ ನಕ್ಷತ್ರದಲ್ಲಿ ಅನ್ನೋದು ಗೊತ್ತಾಗಿದೆ. और कार्य करते करते इनमें छवि आ रही है भगवान की। ये भगवान की ही कृपा है, भगवान राम ही करा रहे हैं। ಅಯೋಧ್ಯೆಗೆ ಬನ್ನಿ, ಖರ್ಗೆ ಸೋನಿಯಾಗೆ ಆಹ್ವಾನ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಸದಸ್ಯರು ಇವತ್ತು ಸೋನಿಯಾ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಯೋಧ್ಯೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಆದ್ರೆ ಇಬ್ಬರು ಹೋಗ್ತಾರಾ ಅನ್ನೋದನ್ನ ಕಾಂಗ್ರೆಸ್ ಖಚಿತಪಡಿಸಿಲ್ಲ. ಇದು ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದು ಕಡೆ ಮೋದಿ, ಯೋಗಿ ಆದಿತ್ಯನಾಥ್ಗೆ ಎಲ್ಲ ಕ್ರೆಡಿಟ್ ಹೋಗ್ತಿದೆ ಅನ್ನೋ ಸಿಟ್ಟು ಕಾಂಗ್ರೆಸ್ ಸೇರಿ ವಿಪಕ್ಷಗಳ ಸದಸ್ಯರಲ್ಲಿದೆ. ಆದ್ರೆ ಅಯೋಧ್ಯೆಯ ಸಂಪೂರ್ಣ ಕ್ರೆಡಿಟ್ ಮೋದಿ, ಯೋಗಿಗೆ ಸಲ್ಲುತ್ತೆ ಅಂತ ರಾಮ ಜನ್ಮಭೂಮಿ ಮುಖ್ಯಸ್ಥರು ಹೇಳಿಕೆ ಕೊಟ್ಟರು. वह मोदी जी को मिला और योगी जी को मिला, क्योंकि इन्हीं के कार्यकाल में ऐसा आदेश हुआ और इन्हीं के कार्यकाल में और स्वयं प्रधानमंत्री आकर के यहाँ शिला पूजन, भूमि पूजन किए और फिर जो 22 तारीख को होने वाला है प्राण प्रतिष्ठा, उसमें आएंगे. इसलिए सारा श्रेय सब कुछ प्रधानमंत्री नरेंद्र जी को मिला, नरेंद्र मोदी जी को, और उत्तर प्रदेश के मुख्यमंत्री योगी आदित्यनाथ जी को मिला. ये दोनों को भगवान की कृपा रही और इनके ही प्रयास से आज भव्य मंदिर बन करके तैयार हो गया है. ನಾಳೆ ಅಯೋಧ್ಯೆಯಲ್ಲಿ ಮೊದಲ ಜಾತ್ರೆ ಶುರುವಾಗ್ತಿದೆ. ಅದು ಅಭಿವೃದ್ಧಿ ಹೆಸರಲ್ಲಿ ಮೋದಿ ಎಂಟ್ರಿ ಜೊತೆಗೆ. ಮೋದಿ ಬರ್ತಿರೋದ್ರಿಂದ ಹತ್ರತ್ರ ನಾಳೆ 2 ಲಕ್ಷ ಜನ ಸೇರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಯೋಗಿ ಸರ್ಕಾರ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಘೋಷಣೆಯನ್ನ ಮಾಡಿದ್ರು. ಈಗ ನುಡಿದಂತೆ ನಡೀತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು 1,000 ಕೋಟಿ ರೂಪಾಯಿಯ ಆಕ್ಷನ್ ಪ್ಲಾನ್ಗೆ ರೆಡಿ ಮಾಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೂ ಕೂಡ ಭರ್ಜರಿ ಗಿಫ್ಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಇದಕ್ಕೆ ಸಹಜವಾಗಿಯೇ ಬಿಜೆಪಿಯಲ್ಲೂ ಕೂಡ ಆಕ್ಷೇಪ ವ್ಯಕ್ತವಾಗೋದಕ್ಕೆ ಶುರುವಾಗಿದೆ. ಇದರ ಬಗೆಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮೊನ್ನೆ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ನಡೆದ ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಮಾತನಾಡಿದ್ರು. ಅಲ್ಪಸಂಖ್ಯಾತ ವಿಭಾಗಕ್ಕೆ 10,000 ಕೋಟಿ ಖರ್ಚು ಮಾಡ್ತೀನಿ ಅಂದಿದ್ರು. 1,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾಕಂತಂದ್ರೆ ನಿಮಗೂ ಶಿಕ್ಷಣ ಸಿಗಬೇಕು, ನಿಮಗೂ ಕೂಡ ಈ ದೇಶದ ಸಂಪತ್ತಿನಲ್ಲಿ ಪಾಲು ಸಿಗಬೇಕು. ಇವರು ಆಲ್ಸೋ ನೀವು ಕೂಡ ಭಾರತೀಯರಲ್ವಾ, ಅದರಿಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನ ಮಾಡ್ತೇನೆ. ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ಸಿದ್ದರಾಮಯ್ಯನವರು ಹೀಗೆ ಹೇಳುತ್ತಲೇ ಬಿಜೆಪಿ ಮುಗಿಬಿದ್ದಿತ್ತು. ಸದನ ನಡೆಯುತ್ತಿರುವಾಗಲೇ ಘೋಷಣೆ ಮಾಡಿದ್ದ ಕಾರಣಕ್ಕೆ ಸದನದ ಒಳಗೂ ಹೊರಗೂ ಪ್ರತಿಭಟನೆ, ಆಕ್ರೋಶ ವ್ಯಕ್ತವಾಗಿತ್ತು. ಇದ್ಯಾವುದಕ್ಕೂ ಕೇರ್ ಮಾಡಿರಲಿಲ್ಲ ಸಿಎಂ ಸಿದ್ದರಾಮಯ್ಯ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 1,000 ಕೋಟಿ ಕ್ರಿಯಾ ಯೋಜನೆ.
ಬಿಜೆಪಿ ವಿರೋಧದ ನಡುವೆಯೂ ಆಕ್ಷನ್ ಪ್ಲಾನ್ಗೆ ಸೂಚನೆ. ಅಂದು ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ 10,000 ಕೋಟಿ ರೂಪಾಯಿಗಳ ಪೈಕಿ ಹಂತ ಹಂತವಾಗಿ ಕ್ರಿಯಾ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲೇ 1,000 ಕೋಟಿ ಆಕ್ಷನ್ ಪ್ಲಾನ್ಗೆ ಸೂಚನೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ಪ್ರಗತಿ ಪರಿಶೀಲನೆ ನಡೆಸಿದ ಸಿಎಂ ಈ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ವಿರೋಧದ ನಡುವೆಯೂ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಘೋಷಿಸಿದ 10,000 ಕೋಟಿ ಅನುದಾನದ ಮೊದಲ ಹಂತವಾಗಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 1,000 ಕೋಟಿ ಆಕ್ಷನ್ ಪ್ಲಾನ್ಗೆ ಸೂಚಿಸಿದ್ದಾರೆ ಸಿಎಂ. ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿಗೆ ಈ ಕ್ರಿಯಾ ಯೋಜನೆ. ಅಲ್ಪಸಂಖ್ಯಾತರು ಹೆಚ್ಚಿರುವ ಪ್ರದೇಶಗಳನ್ನು ಗುರುತಿಸಿ ಅನುದಾನ ಬಿಡುಗಡೆ ಮಾಡುವಂತೆಯೂ ಸೂಚಿಸಲಾಗಿದೆ. ಸ್ಕಾಲರ್ಶಿಪ್, ಫೆಲೋಶಿಪ್ಗೂ ಅನುದಾನ. ಕೇಂದ್ರ ಕಡಿತಗೊಳಿಸಿದ್ದರೂ ರಾಜ್ಯದಿಂದ ಅನುದಾನ. ಇನ್ನು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್, ಫೆಲೋಶಿಪ್ಗೂ ಅನುದಾನ ನೀಡಲು ಸರ್ಕಾರ ನಿರ್ಧರಿಸಿದೆ. ಕೇಂದ್ರದಿಂದ ನೀಡುತ್ತಿದ್ದ ವೇತನ ಸ್ಥಗಿತಗೊಂಡಿರುವ ಕಾರಣ ರಾಜ್ಯ ಸರ್ಕಾರವೇ ಭರಿಸಲು ತೀರ್ಮಾನ ಮಾಡಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶೇಷ ನೆರವಿಗೆ ಮುಂದಾಗಿದೆ ಸರ್ಕಾರ. ಸುಮಾರು 6.4 ಲಕ್ಷ ವಿದ್ಯಾರ್ಥಿಗಳಿಗೆ ವೇತನ ಬಿಡುಗಡೆಗೆ ಸಿದ್ಧತೆ ನಡೆದಿದೆ. ಬಜೆಟ್ನಲ್ಲಿ ಹಂಚಿಕೆಯಾಗಿರುವ 60 ಕೋಟಿ ರೂಪಾಯಿ ಅನುದಾನದ ಜೊತೆಗೆ ಅದನ್ನ ಮರು ಹಂಚಿಕೆ ಮಾಡಿ ಹೆಚ್ಚುವರಿ 40 ಕೋಟಿ ಭರಿಸಲು ಸೂಚನೆ ನೀಡಲಾಗಿದೆ. ಮುಂದಿನ ವರ್ಷಕ್ಕೆ ಇದಕ್ಕೆ ಹೆಚ್ಚಿನ ಅನುದಾನ ಒದಗಿಸಲು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಕೇಂದ್ರ ಸರ್ಕಾರ ನೀಡುವ ಅನುದಾನವನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದೆ ಮತ್ತು ರಾಜ್ಯದಿಂದ ಬರೀ ಈಗ 25,000 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಅದು ಸಹ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಬರುತ್ತಿದ್ದ 3 ಲಕ್ಷ ರೂಪಾಯಿ ಅದು ಈಗ ಕೇವಲ 25,000 ಮಾತ್ರ ಸಿಗ್ತಾ ಇರೋದನ್ನು ನಾವು ಗಮನಿಸಬಹುದು. ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಲಿಯುವಂಥ ವಿದ್ಯಾರ್ಥಿಗೆ ಬರುತ್ತಿದ್ದಂತಹ 35,000 ರೂಪಾಯಿ ಪ್ರೋತ್ಸಾಹಧನ ಈ ಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಬದುಕಿಗೆ ಬರೆಯನ್ನು ಎಳೆಯುವಂಥ ಪ್ರಯತ್ನ ಆಗಿದೆ. ಸಿಎಂ ಘೋಷಣೆ ಮಾಡಿದಾಗಲೇ ಬಿಜೆಪಿ ಪ್ರಬಲವಾಗಿ ವಿರೋಧಿಸಿತ್ತು. ಸಿಎಂ ಭೇಟಿ ಮಾಡಿದ್ದ ಮೌಲ್ವಿಗೂ ಐಸಿಸ್ ನಂಟಿದೆ ಎಂದು ಯತ್ನಾಳ್ ಆರೋಪಿಸಿದ್ದರು. ಫೋಟೋಗಳನ್ನು ರಿಲೀಸ್ ಮಾಡಿ ಠಕ್ಕರ್ ಕೊಟ್ಟಿದ್ರು. ಇದೀಗ ಹಂತ ಹಂತವಾಗಿ ಅನುದಾನ ರಿಲೀಸ್ಗೆ ಸಿಎಂ ಮುಂದಾಗಿದ್ದಾರೆ. ಬಿಜೆಪಿಯ ಮುಂದಿನ ನಡೆ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮೇಲೆ BY ವಿಜೇಂದ್ರ ಅವರಿಗೆ ಎದುರಾಗ್ತಾ ಇರುವಂತಹ ಸವಾಲುಗಳು ಒಂದೆರಡಲ್ಲ. ಅದರಲ್ಲೂ ಕೂಡ ಸ್ವಪಕ್ಷೀಯರಿಂದ ಸಿಗ್ತಾ ಇರುವಂತಹ ಒಂದು ಅಸಹಕಾರದ ವಿಚಾರ ಇದೆಯಲ್ಲ, ಈ ಅಸಹಕಾರವನ್ನು ಸರಿಪಡಿಸುವಂಥದ್ದೇ ಅವರಿಗಿರುವಂತಹ ಅತಿ ದೊಡ್ಡ ಸವಾಲು. ಒಂದು ಕಡೆ ಯತ್ನಾಳ್ ಅವ್ರು ಹೇಗಿದ್ರು ಕೂಡ ಓಪನ್ ಆಗಿನೇ ಬೈತಾ ಇದ್ದಾರೆ, ಓಪನ್ ಆಗಿನೇ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ, ವಾಗ್ದಾಳಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಲಸಿಗರು ಕೂಡ ಒಳಗೊಳಗಿನೇ ಕೈ ಕೊಡ್ತಾರಾ ಅನ್ನುವಂತಹ ಅನುಮಾನವೂ ಕೂಡ ದಟ್ಟವಾಗ್ತಾ ಇದೆ. ಇದೆಲ್ಲದರ ನಡುವೆ ವಿಜೇಂದ್ರ ಅವರು ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲೋದಕ್ಕಾಗಿ ಯತ್ನಾಳ್ ಅವರ ತವರಲ್ಲೇ ಸಮಾವೇಶ ಆಯೋಜನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಜಯೇಂದ್ರಗೆ ಕೈ ಕೊಡ್ತಾವ್ರ ವಲಸಿಗರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ವಲಸಿಗರ ಟೆನ್ಷನ್ ಶುರುವಾಗಿದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಿಂದ ವಲಸೆ ಬಂದಿದ್ದ ಅನೇಕ ನಾಯಕರು ವಿಜಯೇಂದ್ರ ಜೊತೆಗೂಡಿ ಕೆಲಸ ಮಾಡಲು ಹಿಂದೇಟು ಹಾಕ್ತಿದ್ದಾರಂತೆ. ಈ ವಿಷಯವನ್ನ ವಿಜಯೇಂದ್ರ ಹೈಕಮಾಂಡ್ಗೂ ಮುಟ್ಟಿಸಿದ್ದಾರೆ ಅಂತ ಗೊತ್ತಾಗಿದೆ. ವಿಜಯೇಂದ್ರ ವರ್ಸಸ್ ವಲಸಿಗರು. ಯಾರಿಗೆಲ್ಲ ಬೇಸರ? ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕ, ಡಾಕ್ಟರ್ ಕೆ ಸುಧಾಕರ್ ಮಾಜಿ ಆರೋಗ್ಯ ಸಚಿವ, ಎಸ್ಟಿ ಸೋಮಶೇಖರ್ ಯಶವಂತಪುರ ಶಾಸಕ, ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಶಾಸಕ, ಮಹೇಶ್ ಕುಮಟಳ್ಳಿ ಮಾಜಿ ಶಾಸಕ, ಶ್ರೀಮಂತ ಪಾಟೀಲ್ ಮಾಜಿ ಸಚಿವ. ಈ 6 ಜನ ವಿಜಯೇಂದ್ರ ಕೈ ಕೆಳಗೆ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರಂತೆ. ನಮಗಿಂತ ಕಿರಿಯ ವಿಜಯೇಂದ್ರ ಹೇಳಿದಂತೆ ಕೇಳಬೇಕಾ ಅನ್ನೋ ಮನಸ್ಥಿತಿ. ವಿಜಯೇಂದ್ರ ಬೆಳೆದರೆ ಪಕ್ಷದಲ್ಲಿ ತಮ್ಮ ಶಕ್ತಿ ಕುಗ್ಗುತ್ತೆ ಎಂಬ ಆತಂಕವಿದ್ದು ಸದ್ಯಕ್ಕೆ ಪಕ್ಷದಲ್ಲಿದ್ದುಕೊಂಡೇ ವಲಸಿಗರಿಂದ ಕಾದು ನೋಡುವ ತಂತ್ರ ಮಾಡ್ತಿದ್ದಾರಂತೆ. ಇನ್ನು ವಲಸಿಗರ ಪೈಕಿ ಸದ್ಯಕ್ಕೆ ವಿಜಯೇಂದ್ರಗೆ ಭೈರತಿ ಬಸವರಾಜು, ಮುನಿರತ್ನ, ಗೋಪಾಲಯ್ಯ, ಬಿಸಿ ಪಾಟೀಲ್ ಜೊತೆಯಾಗಿರ್ತೀವಿ ಅಂತಿದ್ದಾರಂತೆ. ಯತ್ನಾಳ್ ಶಕ್ತಿ ಕುಗ್ಗಿಸಲು ವಿಜಯೇಂದ್ರ ಸಜ್ಜು. ಇನ್ನು ವಿಜಯೇಂದ್ರ ಪಾಲಿಗೆ ಮಗ್ಗುಲ ಮುಳ್ಳು ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಯತ್ನಾಳ್ ಶಕ್ತಿ ಕುಗ್ಗಿಸಲು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ರಣತಂತ್ರ ರೆಡಿ ಮಾಡಿದ್ದಾರಂತೆ. ಯತ್ನಾಳ್ ಜಿಲ್ಲೆಯಲ್ಲೇ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ನಡೆಸ್ತಾ ಇದ್ದು ಯತ್ನಾಳ್ ವಿರೋಧಿ ಎಎಸ್ ಪಾಟೀಲ್ ನಡಹಳ್ಳಿಗೆ ಹೊಣೆ ವಹಿಸಲಾಗಿದೆ. ಇದಕ್ಕೂ ಮುನ್ನ ಡಿಸೆಂಬರ್ 31ರಂದು ಬಾಗಲಕೋಟೆಯಲ್ಲೂ ಯತ್ನಾಳ್ ವಿರೋಧಿ ನಿರಾಣಿ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಬಿಜೆಪಿ ಹಮ್ಮಿಕೊಂಡಿದೆ.
ಯತ್ನಾಳ್ ತವರು ವಿಜಯಪುರದ ಬಿಜೆಪಿ ಜಿಲ್ಲಾಧ್ಯಕ್ಷ ಯಾರು ವಿಜಯಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನ್ನೋದು ಇನ್ನೂ ಕಗ್ಗಂಟಾಗಿದೆ. ಯತ್ನಾಳ್ ಮುನಿಸಿನಿಂದ ಬಿವೈ ವಿಜಯೇಂದ್ರ ಗೊಂದಲದಲ್ಲಿದ್ದಾರೆ. ಯಾರಿಗೆ ಪಟ್ಟ ಕಟ್ಟಬೇಕೆಂದು ಹಿರಿಯ ನಾಯಕರಿಗೂ ಟೆನ್ಷನ್. ಯತ್ನಾಳ್ ಆಪ್ತನಿಗೆ ಪಟ್ಟ ಕೊಟ್ರೆ ವಿಜಯೇಂದ್ರಗೆ ಸಂಕಷ್ಟ. ಯತ್ನಾಳ್ ಕಡೆಗಣಿಸಿ ವಿಜಯೇಂದ್ರ ಆಪ್ತರಿಗೆ ಜಿಲ್ಲಾಧ್ಯಕ್ಷ ಪಟ್ಟ ಕಟ್ಟಿದ್ರೂ ಕಷ್ಟ. ಇದೇ ಗೊಂದಲದಲ್ಲಿ ವಿಜಯೇಂದ್ರ 2 ಬಣದವರ ಹೆಸರುಗಳನ್ನ ಪಟ್ಟಿ ಮಾಡ್ತಿದ್ದು ಹೈಕಮಾಂಡ್ ನಾಯಕರ ಆಯ್ಕೆಗೆ ಕಳುಹಿಸಲು ಪ್ಲಾನ್ ಮಾಡಿದ್ದಾರಂತೆ. ಇಷ್ಟೆಲ್ಲ ಗೊಂದಲಗಳು ಆಗ್ತಾ ಇರೋ ಬಗ್ಗೆ ಬಿಜೆಪಿ ನಾಯಕರು ಹೈಕಮಾಂಡ್ ಇದೆ ಅಂತಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಕಾಂಗ್ರೆಸ್ನವರು ಕಾಲೆಳೆಯೋದನ್ನ ಬಿಟ್ಟಿಲ್ಲ. ಸೋಮಶೇಖರ್ ಮತ್ತೆ ಹೆಬ್ಬಾರ್ ನಿನ್ನೆ ನಮ್ಮ ಮನೆಗೆ ಬಂದಿದ್ರು. ಅದರಲ್ಲಿ ಹೆಚ್ಚಿನ ಅರ್ಥ ಕಲ್ಪಿಸುವಂತ ಅಗತ್ಯ ಏನಿಲ್ಲ. ಒಂದು ವೇಳೆ ಅವ್ರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದ್ರೆ ಓಪನ್ ಆಗಿ ಬರ್ತಾರೆ, ಕದ್ದು ಬರೋದೇನಿದೆ. ಯಾರೂ ಪಕ್ಷ ಬಿಟ್ಟು ಹೋಗೋದಿಲ್ಲ, ಹೋಗಲಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಏನೋ ವೈಮನಸ್ಸದವರು ಇದ್ದವರು, ವೈದಾಟದೊಳಗಿದ್ದವರು ಮೊನ್ನೆ 5 ರಾಜ್ಯದ ಚುನಾವಣೆ ಆದಮೇಲೆ ಗಟ್ಟಿಯಾಗಿದ್ದಾರೆ. ಏನಾದರೂ ಇಲ್ಲಿ ತಪ್ಪಾಗ್ತಾ ಇದೆ, ಇದು ಸರಿಯಾಗಬೇಕು ಅಂತ ಅನಿಸಿದರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಗಿ ಮಾತನಾಡಿ, ಅಥವಾ ಇನ್ನೂ ರಾಷ್ಟ್ರೀಯ ಪ್ರಮುಖರು ಅನೇಕರಿದ್ದಾರೆ. ಅಮಿತ್ ಶಾ ಅವರಿದ್ದಾರೆ, ರಾಜನಾಥ್ ಸಿಂಗ್ ಅವರಿದ್ದಾರೆ, ಅವರಿಗೆ ಮಾತನಾಡಿ. ಇದು ಬಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ. ಹೈಕಮಾಂಡ್ ಗೊತ್ತೈತಿ, ಅವ್ರ ಹಿಂದ್ಗಡೆ 80 ಜನಸಂಖ್ಯೆ ಅಂತ ಗೊತ್ತೈತಿ, ಮತ್ತು ಅವ್ರು ಎಂದೂ ಸಹ ಇದು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಗೊತ್ತೈತಿ. ಹೈಕಮಾಂಡ್ ಅವ್ರು ಕರೆಸ್ತಾರೆ, ಮಾತುಕತೆ ಮಾಡ್ತಾರೆ. ಪಂಚಮಸಾಲಿಗಳನ್ನ ಬಹುತೇಕ ಎದುರಾಕೋಣ ಪ್ರಯತ್ನವನ್ನು ಆ ಪಕ್ಷದವ್ರು ಮಾಡಲ್ಲ. ಒಟ್ನಲ್ಲಿ ಯತ್ನಾಳ್ ಅನ್ನೋ ಕೆಂಡವನ್ನ ವಿಜಯೇಂದ್ರ ಮಡಿಲಲ್ಲಿ ಕಟ್ಕೊಂಡಿದ್ದಾರೆ. ಕೆಂಡ ಸುಡುತ್ತೋ ಇಲ್ಲ ತಣ್ಣಗಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದಕ್ಷಿಣ ಭಾರತದ ರಾಜ್ಯಗಳನ್ನು ಬಿಟ್ಟರೆ ಕಾಂಗ್ರೆಸ್ಗೆ ಉತ್ತರ ಭಾರತದಲ್ಲಿ ಅಲ್ಲಿನ ರಾಜ್ಯಗಳು ಅಷ್ಟಾಗಿ ಕೈಗೆ ಸಿಗ್ತಾನೆ ಇಲ್ಲ. ಲೋಕಸಭೆ ಎಲೆಕ್ಷನ್ ಬೇರೆ ಹತ್ರ ಆಗ್ತಾ ಇದೆ. ಇದಕ್ಕಾಗಿಯೇ ರಾಹುಲ್ ಗಾಂಧಿ 2ನೇ ಹಂತದ ಭಾರತ್ ಜೋಡೋ ಯಾತ್ರೆಯನ್ನ ಶುರು ಮಾಡ್ತಾ ಇದ್ದಾರೆ. ಇದಕ್ಕೆ ಭಾರತ್ ನ್ಯಾಯ ಯಾತ್ರೆ ಅಂತ ಕೂಡ ಹೆಸರನ್ನ ಇಟ್ಕೊಂಡಿದ್ದಾರೆ. ಯಾತ್ರೆ ಎಲ್ಲಿಂದ ಎಲ್ಲಿಗೆ, ಎಷ್ಟು ದಿನ, ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮತ್ತೊಂದು ಮಹಾಯಾತ್ರೆಗೆ ರಾಹುಲ್ ಸಜ್ಜು. ಭಾರತ್ ಜೋಡೋ ಬಳಿಕ ಭಾರತ್ ನ್ಯಾಯ ಯಾತ್ರೆ. ಮೂರು ಹಿಂದಿ ಹೃದಯ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ಮೇಲೆ, ಕಾಂಗ್ರೆಸ್ ಸೋಲು ಕಂಡ ಮೇಲೆ ರಾಹುಲ್ ಗಾಂಧಿ ನಿದ್ದೆ ಮಾಡುತ್ತಿಲ್ಲ. 3 ರಾಜ್ಯಗಳ ಸೋಲು ಲೋಕಸಭೆ ಚುನಾವಣೆ ಮೇಲೂ ಬಿದ್ರೆ ಕಷ್ಟ ಅಂತ ನಿದ್ದೆ ಬಿಟ್ಟಿದ್ದಾರೆ. ಶತಾಯಗತಾಯ ಕಾಂಗ್ರೆಸ್ಗೆ ಹೆಚ್ಚು ಲೋಕಸಭೆ ಸೀಟು ಗೆಲ್ಲಿಸಬೇಕು ಅಂತ ಈಗ ಮತ್ತೊಂದು ಯಾತ್ರೆ ಶುರು ಮಾಡುತ್ತಿದ್ದಾರೆ. ಅದೇ ಭಾರತ್ ನ್ಯಾಯ ಯಾತ್ರೆ. ಭಾರತ್ ನ್ಯಾಯ ಯಾತ್ರೆ ಹೆಸರಲ್ಲಿ ಮತ್ತೊಂದು ಪಾದಯಾತ್ರೆ ಶುರುವಾಗ್ತಿದೆ. ಮಣಿಪುರದಿಂದ ಮುಂಬೈವರೆಗೆ 150 ದಿನಗಳ ಭಾರತ್ ನ್ಯಾಯ ಯಾತ್ರೆ ನಡೆಯಲಿದೆ. ಒಟ್ಟು 14 ರಾಜ್ಯಗಳು 301 ಲೋಕಸಭೆ ಕ್ಷೇತ್ರಗಳಲ್ಲಿ 6200 ಕಿಲೋಮೀಟರ್ ಯಾತ್ರೆ ನಡೆಯಲಿದೆ. ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಯುಪಿ, ಎಂಪಿ, ರಾಜಸ್ಥಾನ, ಗುಜರಾತ್ ಮತ್ತೆ ಮಹಾರಾಷ್ಟ್ರದಲ್ಲಿ ಭಾರತ್ ನ್ಯಾಯ ಯಾತ್ರೆ ಸಮಾಪ್ತಿಯಾಗಲಿದೆ. ಅಂದಹಾಗೆ ರಾಹುಲ್ ಗಾಂಧಿಯವರ ಈ ನ್ಯಾಯ ಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಆದರೆ ನ್ಯಾಯಕ್ಕಾಗಿ ದಂಗೆ ಅಂತ ಇವತ್ತು ರಾಹುಲ್ ಹೊಸ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವ ಕುಸ್ತಿಪಟುಗಳಾದ ಬಜರಂಗ್ ಪುನಿಯಾ, ಸಾಕ್ಷಿ ಮಲಿಕ್ ಸೇರಿ ಅನೇಕರ ಜೊತೆ ವರ್ಕೌಟ್ ಮಾಡುತ್ತಿದ್ದಾರೆ. ಭಾರತದ ಭರವಸೆಯ ಹೆಣ್ಣು ಮಕ್ಕಳಿಗೆ ಮೋದಿ ಸರ್ಕಾರ ತಪ್ಪು ಮಾಡುತ್ತಿದೆ. ಇಂದು ಕುಸ್ತಿಪಟುಗಳು ತಮ್ಮ ಸ್ವಾಭಿಮಾನ ಮತ್ತು ಗೌರವಕ್ಕಾಗಿ ಹೋರಾಡುತ್ತಿದ್ದಾರೆ ಮತ್ತು ಈ ಯುದ್ಧದಲ್ಲಿ ಅವರು ಮಾತ್ರ ಗೆಲ್ಲುತ್ತಾರೆ, ಸತ್ಯವೂ ಗೆಲ್ಲುತ್ತದೆ ಅಂತಾನೂ ಟ್ವೀಟ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ತಮಿಳುನಾಡಿನ ಕ್ಯಾಪ್ಟನ್ ವಿಜಯಕಾಂತ್ ನಿನ್ನೆ ಇಹಲೋಕವನ್ನ ತಿಳಿಸಿದರು. ಇವತ್ತು ಅಂತಿಮ ದರ್ಶನಕ್ಕೆ ಗಣ್ಯರ ದಂಡೆ ಹರಿದು ಬಂದಿತ್ತು. ತಮಿಳು ಜನರಂತೂ ಸಾಗರವಾಗಿ ಅಲ್ಲಿ ಸೇರಿದ್ರು. ಇದೇ ಸಾವಿನ ಮನೆಯಲ್ಲಿ ನಟ ವಿಜಯ್ ಅವರ ಮೇಲೆ ಚಪ್ಪಲಿ ಎಸೆದಿರುವಂತಹ ಘಟನೆ ಕೂಡ ನಡೆದು ಹೋಗಿದೆ. ಬಾಲಿವುಡ್ ನಟ ರಾಜಕಾರಣಿ ಕ್ಯಾಪ್ಟನ್ ವಿಜಯಕಾಂತ್ ನಿನ್ನೆ ಕೊರೋನಾ ಸೋಂಕಿನ ಜೊತೆ ಆರೋಗ್ಯ ಸಮಸ್ಯೆಗಳಿಂದ ಮೃತಪಟ್ಟಿದ್ರು. ಇವತ್ತು ವಿಜಯಕಾಂತ್ ಅವರ ಅಂತಿಮ ದರ್ಶನಕ್ಕೆ ತಮಿಳುನಾಡು ಸರ್ಕಾರ ವ್ಯವಸ್ಥೆ ಮಾಡಿತ್ತು. ಜನ ಕೊರೋನಾ ಬಗ್ಗೆ ಒಂದಿಷ್ಟು ಲೆಕ್ಕಿಸದೆ ಬಂದ್ರು. ಲಕ್ಷ ಲೆಕ್ಕದಲ್ಲಿ ಬಂದು ವಿಜಯಕಾಂತ್ ಅವರ ಅಂತಿಮ ದರ್ಶನ ಪಡೆದ್ರು.
ಖ್ಯಾತ ನಟ ರಜನಿಕಾಂತ್ ವಿಜಯಕಾಂತ್ ನಿಧನಕ್ಕೆ ಕಂಬನಿ ಮಿಡಿದ್ರು. ವಿಜಯ್ ನಿಧನದ ಬೆನ್ನಲ್ಲೇ ಇಡೀ ತಮಿಳು ಚಿತ್ರರಂಗ ಮೌನವಾಗಿದೆ ಅಂತ ಬೇಸರ ಹೊರಹಾಕಿದ್ರು. ಖ್ಯಾತ ನಟ ಕಮಲ್ ಹಾಸನ್ ಕೂಡ ಅಂತಿಮ ನಮನ ಸಲ್ಲಿಸಿದ್ರು. ಕಿಕ್ಕಿರಿದ ಜನರ ಮಧ್ಯೆ ಬಂದ ನಟ ದಳಪತಿ ವಿಜಯಕಾಂತ್ ಪಾರ್ಥಿವ ಶರೀರ ನೋಡಿ ಕಣ್ಣೀರಿಟ್ರು. ನಟ ವಿಜಯ್ ಪಾರ್ಥಿವ ಶರೀರದ ದರ್ಶನ ಪಡೆದು ವಾಪಸ್ ತೆರಳುತ್ತಿದ್ದಾಗ ಕಿಡಿಗೇಡಿಯೊಬ್ಬ ವಿಜಯ್ ಮೇಲೆ ಚಪ್ಪಲಿ ಎಸೆದಿದ್ದಾನೆ. ಅದು ಅವರ ಬೆನ್ನಿಗೆ ತಾಗಿ ಹಾದು ಹೋಗಿದೆ. ತಮಿಳುನಾಡಿನಲ್ಲಿ ಸಿನಿಮಾ ಸೆಲೆಬ್ರಿಟಿಗಳ ನಡುವೆ ಫ್ಯಾನ್ಸ್ ವಾರ್ ಈಗಿನಿಂದಲ್ಲ, ದಶಕಗಳಿಂದಲೂ ಇದೆ. ಆದರೆ ಸ್ಟಾರ್ ವಾರ್ ಕಿಚ್ಚು ಸಾವಿನ ಮನೆಯಲ್ಲೂ ನಡೆದಿದ್ದು ವಿಪರ್ಯಾಸ. ಇನ್ನು ಸಂಜೆ ವೇಳೆಗೆ ಕೇಂದ್ರ ಸರ್ಕಾರದ ಪರವಾಗಿ ನಿರ್ಮಲಾ ಸೀತಾರಾಮನ್ ಅಂತಿಮ ನಮನ ಸಲ್ಲಿಸಿದ್ರು. ನಿರ್ಮಲಾ ಸೀತಾರಾಮನ್ ಜೊತೆ ಅಣ್ಣಾಮಲೈ ಕೂಡ ಇದ್ರು. ಸಿಎಂ ಸ್ಟಾಲಿನ್ ಕೂಡ ಅಂತಿಮ ನಮನ ಸಲ್ಲಿಸಿದ್ರು. ಸಂಜೆಯಾಗ್ತಿದ್ದಂತೆ ಅಂತ್ಯಕ್ರಿಯೆ ಮೆರವಣಿಗೆ ಶುರುವಾಯಿತು. ಎಲ್ಲಿ ನೋಡಿದ್ರೂ ಜನರ ದಂಡೆ. ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು.